ನಮಸ್ಕಾರ. ಈ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕಲಾ ಪ್ರಪಂಚದ ಒಂದು ಅದ್ಭುತವಾದ ವಿಷಯದ ಬಗ್ಗೆ ಮಾತಾಡೋಣ. ಅದೇ ಭಾರತೀಯ ಕಲಾವಿದ ಜಯಾ ಸಾಲಿಯನ್ ಅವರ ಅತ್ಯಂತ ವಿಶಿಷ್ಟವಾದ ಕಲಾಶೈಲಿ. ಅವರ ಚಿತ್ರಗಳನ್ನು ನೋಡಿದ್ರೆ ಅದೊಂದು ಬರೀ ಮುಖದ ಚಿತ್ರ ಅಂತ ಖಂಡಿತ ಅನ್ಸಲ್ಲ. ಅದು ಅಚ್ಚುಕಟ್ಟಾದ ವಾಸ್ತವಿಕತೆ ಮತ್ತು ಮುಕ್ತವಾದ ಭಾವನೆಗಳ ಒಂದು ಪರ್ಫೆಕ್ಟ್ ಮಿಕ್ಸ್ ಇದ್ದಾಗೆ ಇರುತ್ತೆ. ತಡ ಮಾಡೋದ್ ಬೇಡ, ಬನ್ನಿ ಈ ರೇಖೆ ಮತ್ತು ವಾಶ್ ಎಕ್ಸ್ಪ್ರೆಷನಿಸಂ ಅಂದ್ರೆ ಏನು ಅಂತ ನೇರವಾಗಿ ನೋಡೋಣ. ಈ ಇಡೀ ವಿಶ್ಲೇಷಣೆಯ ಹಾದಿ ಹೇಗಿರುತ್ತೆ ಅಂದ್ರೆ, ಮೊದಲು ಚಿತ್ರಕಲೆಯ ಹೊಸ ಆಯಾಮದ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ರೇಖೆಯ ಶಿಸ್ತು, ಬಣ್ಣದ ಸ್ವಾತಂತ್ರ್ಯ, ಇವೆರಡರ ತಾಂತ್ರಿಕ ಸಂಯೋಜನೆ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡಿ, ಕೊನೆದಾಗಿ ಇದರ ಮಾನಸಿಕ ಆಳ ಹಾಗೂ ಇಂದಿನ ಸಮಕಾಲೀನ ಕಲೆಯಲ್ಲಿ ಈ ಶೈಲಿಯ ಸ್ಥಾನ ಏನು ಅನ್ನೋದನ್ನ ಫಟಾಫಟ್ ಅಂತ ನೋಡ್ತಾ ಹೋಗೋಣ. ಸರಿ, ಮೊದಲನೇ ವಿಭಾಗಕ್ಕೆ ಹೋಗೋಣ. ಚಿತ್ರಕಲೆಯ ಹೊಸ ಆಯಾಮ. ಸಾಮಾನ್ಯವಾಗಿ ಪೋರ್ಟ್ರೇಟ್ ಅಂದ್ರೆ ಏನು? ಯಾರೋ ಒಬ್ಬರ ಮುಖವನ್ನು ಹಾಗೇ ಕಾಪಿ ಮಾಡೋದು ಅಂತ ನಾವೆಲ್ಲ ಅಂದುಕೊಂಡಿರ್ತೀವಿ ಅಲ್ವಾ? ಆದ್ರೆ ಖಂಡಿತ ಅಲ್ಲ. ಕಲೆ ಅದಕ್ಕಿಂತ ತುಂಬಾನೇ ದೊಡ್ಡದು. ಅದು ಕೇವಲ ಹೊರಗಿನ ರೂಪ ಅಲ್ಲ, ಒಳಗಿನ ವ್ಯಕ್ತಿತ್ವ, ನೆನಪುಗಳು ಮತ್ತೆ ಆ ಮನುಷ್ಯನ ಆತ್ಮವನ್ನು ತೋರಿಸುವ ಒಂದು ಅದ್ಭುತವಾದ ಕನ್ನಡಿ. ಜಯಸಾಲಿಯನ್ ಅವರ ಕಲಾತತ್ವ ಇದೇ ನೋಡಿ. ಅವ್ರೇನ್ ಮಾಡ್ತಾರೆ ಅಂದ್ರೆ, ಅಕಾಡೆಮಿಕ್ ಕಲೆಯ ಕಟ್ಟುನಿಟ್ಟಾದ ಶಿಸ್ತಿನ ನಿಯಮಗಳನ್ನು ತಗೊಳ್ತಾರೆ, ಅದ್ರ ಜೊತೆಗೆ ಜಲಬಣ್ಣ ಅಂದ್ರೆ ವಾಟರ್ ಕಲರ್ನ ಆ ಒಂದು ನ್ಯಾಚುರಲ್ ಹರಿಯುವ ಗುಣವನ್ನು ಅಷ್ಟೇ ಅದ್ಭುತವಾಗಿ ಮಿಕ್ಸ್ ಮಾಡ್ತಾರೆ. ಇದು ಕೇಳೋಕೆ ಸಿಂಪಲ್ ಅನ್ಸ್ಬೋದು, ಆದ್ರೆ ಇದೊಂದು ರೀತಿ ನಿಯಂತ್ರಣ ಮತ್ತು ಸಂಪೂರ್ಣ ಸ್ವಾತಂತ್ರ್ಯದ ನಡುವಿನ ಸುಂದರ ನೃತ್ಯ ಇದ್ದ ಹಾಗೆ. ಈಗ ಎರಡನೇ ವಿಭಾಗದ ಕಡೆ ಬರೋಣ. ರೇಖೆಯ ಶಿಸ್ತು. ಯಾವುದೇ ಬಣ್ಣ ಹಾಕೋಕು ಮುಂಚೆ ಆ ಚಿತ್ರಕ್ಕೆ ಒಂದು ಭದ್ರವಾದ ಅಡಿಪಾಯ ಬೇಕಲ್ವಾ? ಆ ಅಸ್ಥಿಪಂಜರ ಅಥವಾ ಸ್ಟ್ರಕ್ಚರ್ ಅನ್ನು ನಿರ್ಮಿಸುವುದೇ ಈ ಕಟ್ಟುನಿಟ್ಟಿನ ರೇಖೆಗಳು. ಸಾಲಿಯನ್ ಅವರ ಕಲಾಕೃತಿಯ ಹೃದಯ ಇರೋದೇ ಪೆನ್ ಮತ್ತು ಇಂಕ್ನ ಸೂಕ್ಷ್ಮ ರೇಖೆಗಳಲ್ಲಿ. ಕ್ರಾಸ್ ಹ್ಯಾಚಿಂಗ್ ಮತ್ತೆ ಕಾಂಟೂರ್ ಸ್ಟ್ರೋಕ್ಗಳನ್ನ ಬಳಸಿ ಅವರು ಮುಖವನ್ನು ಸುಮ್ನೆ ಡ್ರಾ ಮಾಡಲ್ಲ, ಬದಲಾಗಿ ಒಂದು ಶಿಲ್ಪವನ್ನು ಕೆತ್ತಿದ ಹಾಗೆ ಕೆತ್ತಾರೆ. ಒಂದ್ಸಲ ಯೋಚಿಸಿ, ನಿರ್ದಿಷ್ಟ ದಿಕ್ಕಿನಲ್ಲಿ ಎಳೆದ ಆ ಗೀಚು ರೇಖೆಗಳು ಮುಖದ ರೇಗೆಗಳನ್ನ ಮಾತ್ರ ಅಲ್ಲ, ಆ ವ್ಯಕ್ತಿಯ ಒಳಗಿನ ಭಾವನೆಗಳ ತೀವ್ರತೆಯನ್ನು ಸರಿಹಿಡಿತಿವೆ. ಇದು ಬರೀ ಡ್ರಾಯಿಂಗ್ ಅಲ್ಲ, ಮನಸ್ಸಿನ ಕನ್ನಡಿ. ರೇಖೆಯ ಆ ಕಟ್ಟುನಿಟ್ಟಾದ ಶಿಸ್ತಿನಿಂದ ನಾವೀಗ ಚಿತ್ರದ ಆತ್ಮದ ಕಡೆಗೆ ಬರೋಣ. ಅದೇ ನಮ್ಮ ಮೂರನೇ ವಿಭಾಗ, ಬಣ್ಣದ ಸ್ವಾತಂತ್ರ್ಯ. ಇಂಕ್ ರೇಖೆಗಳು ಆಕಾರವನ್ನು ಕೊಟ್ರೆ, ಜಲಬಣ್ಣ ಆ ಚಿತ್ರಕ್ಕೆ ಉಸಿರು ತುಂಬುತ್ತೆ. ಇಲ್ಲಿಯ ಒಂದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಆದ ವಿಷಯ ಇದೆ. ಮುಖದ ಬಣ್ಣ ಅಂದ್ರೆ ನಾವು ನ್ಯಾಚುರಲ್ ಸ್ಕಿನ್ ಟೋನ್ ಅಂತ ಅಂಡ್ಕೊಂಡಿರ್ತೀವಿ, ಆದ್ರೆ ಇಲ್ಲಿ ಹಾಗಲ್ಲ. ಹಸಿರು, ನೀಲಿ, ಕೆಂಪು ಹೀಗೆ ಅನಿರೀಕ್ಷಿತ ಬಣ್ಣಗಳ ವಾಶ್ಗಳನ್ನ ಬಳಸಲಾಗತ್ತೆ. ಯಾಕೆ ಗೊತ್ತಾ? ಯಾಕಂದ್ರೆ ಆ ಬಣ್ಣಗಳು ಭಾವನೆಗಳ ತೀವ್ರತೆಯನ್ನ ಡಬಲ್ ಮಾಡ್ತವೆ. ನೀರಿನ ಆಕಸ್ಮಿಕ ಹರಿವು ಇದೆಯಲ್ಲ, ಅದು ನಮ್ಮ ಜೀವನದ ಅನಿರೀಕ್ಷಿತ ತಿರುವುಗಳನ್ನ ಪರ್ಫೆಕ್ಟ್ ಆಗಿ ಪ್ರತಿಬಿಂಬಿಸುತ್ತೆ. ಈ ಇಡೀ ಮ್ಯಾಜಿಕ್ ಅನ್ನು ವಿವರಿಸೋಕೆ ನಾವು ಎಕ್ಸ್ಪ್ರೆಸಿವ್ ರಿಯಲಿಸಂ ಅಥವಾ ಅಭಿವ್ಯಕ್ತಿಶೀಲ ವಾಸ್ತವಿಕತೆ ಅಂತ ಕರಿತೀವಿ. ಇದೊಂದು ಬಹಳ ಮುಖ್ಯವಾದ ಸಮಕಾಲೀನ ಕಾನ್ಸೆಪ್ಟ್. ಒಂದೆಡೆ ಕಟ್ಟುನಿಟ್ಟಾದ ಇಂಕ್, ಇನ್ನೊಂದೆಡೆ ಹರಿಯುವ ಬಣ್ಣ. ಇವೆರಡರ ನಡುವಿನ ಸಂಘರ್ಷ ಭೌತಿಕ ರೂಪವನ್ನಷ್ಟೇ ಅಲ್ಲ, ಅದರ ಹಿಂದಿರೋ ಭಾವನಾತ್ಮಕ ಸತ್ಯವನ್ನೂ ಹಿಡಿದಿಡುತ್ತೆ. ಇದೇ ಈ ಶೈಲಿಯ ಅಸಲಿ ತಾಕತ್ತು. ಈ ದ್ವಂದ್ವತೆಯನ್ನು ನಾವು ಇನ್ನಷ್ಟು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಒಂದ್ ಕಡೆ ಇಂಕ್ ರೇಖೆಗಳಿವೆ. ಅವು ಆಕಾರ, ಕಂಟ್ರೋಲ್ ಮತ್ತು 20ನೇ ಶತಮಾನದ ಇಲಸ್ಟ್ರೇಷನ್ ಶೈಲಿಯನ್ನು ತೋರಿಸ್ತವೆ. ಇನ್ನೊಂದೆಡೆ ಆ ಜಲಬಣ್ಣದ ವಾಶ್ ಇದೆ. ಅದು ಆಳ, ಎಮೋಷನ್ ಮತ್ತು ಪೋಸ್ಟ್ ಇಂಪ್ರೆಷನಿಸ್ಟ್ ಪ್ರಯೋಗಗಳ ತರಹ ಮುಕ್ತವಾಗಿ ಹರಿಯುತ್ತೆ. ಈ ಎರಡು ವಿರುದ್ಧ ಶಕ್ತಿಗಳ ನಡುವೆ ನಡೆಯುವ ಜಗಳಾನೇ ಆ ಚಿತ್ರವನ್ನು ಅಷ್ಟು ಜೀವಂತವಾಗಿ, ಅಷ್ಟು ಆಕರ್ಷಕವಾಗಿ ಕಾಣುವಂತೆ ಮಾಡೋದು. ಬನ್ನಿ ಈಗ 4ನೇ ವಿಭಾಗದ ಕಡೆಗೆ ನಮ್ಮ ಗಮನ ಹರಿಸೋಣ. ತಾಂತ್ರಿಕ ಮತ್ತು ಶೈಲಿಯ ಸಂಯೋಜನೆ. ಈ ಎರಡು ವಿರುದ್ಧ ದಿಕ್ಕಿನ ಶಕ್ತಿಗಳು ಹೇಗೆ ಒಂದಾಗುತ್ತವೆ ಮತ್ತೆ ಬರೀ ಒಂದು ಮುಖದ ಹೋಲಿಕೆ ಆಗದೆ ಒಂದು ಆಳವಾದ ಸೈಕಲಾಜಿಕಲ್ ಪ್ರೆಸೆನ್ಸ್ ಅನ್ನು ಹೇಗೆ ಸೃಷ್ಟಿಸುತ್ತವೆ ಅಂತ ನೋಡೋಣ. ಈ ಟೆಕ್ನಿಕ್ ಏನೋ ರಾತ್ರೋರಾತ್ರಿ ಹುಟ್ಕೊಂಡಿದ್ದಲ್ಲ. ಇದರ ಹಿಂದೆ ಒಂದು ದೊಡ್ಡ ಇತಿಹಾಸನೇ ಇದೆ. 19ನೇ ಶತಮಾನದ ಲೈನ್ ಅಂಡ್ ವಾಶ್ ಇಲಸ್ಟ್ರೇಷನ್ನಿಂದ ಹಿಡಿದು ಪೋಸ್ಟ್ ಇಂಪ್ರೆಷನಿಸ್ಟ್ ಬಣ್ಣದ ಪ್ರಯೋಗಗಳು ಮತ್ತೆ ಇಂದಿನ ಆಧುನಿಕ ಅರ್ಬನ್ ಸ್ಕೆಚಿಂಗ್ ಟ್ರೆಂಡ್ವರೆಗೂ ಎಲ್ಲವೂ ಇದ್ರಲ್ಲಿದೆ. ಸಾಲಿಯನ್ ಅವರು ಈ ಎಲ್ಲ ಹಳೆ ಹೆಜ್ಜೆಗುರುತುಗಳನ್ನು ತೆಗೆದುಕೊಂಡು ನಮ್ಮ ಇಂದಿನ ಪೋರ್ಟ್ರೇಟ್ಗಳಿಗಾಗಿ ಬಹಳ ಸೂಕ್ಷ್ಮವಾಗಿ, ಬಹಳ ಸುಂದರವಾಗಿ ರೀಮಿಕ್ಸ್ ಮಾಡಿದ್ದಾರೆ. ನಮ್ಮ 5ನೇ ವಿಭಾಗ ನಮಗೆ ಇನ್ನಷ್ಟು ಆಳವಾದ ಒಳನೋಟವನ್ನು ಕೊಡುತ್ತೆ. ಮಾನಸಿಕ ಮತ್ತು ಸಾಂಸ್ಕೃತಿಕ ಆಯಾಮಗಳು.
ಈ ಕಲಾಕೃತಿಗಳು ಕ್ಯಾಮೆರಾದಲ್ಲಿ ತೆಗೆದ ಫೋಟೋ ತರ ಇರಬೇಕು ಅಂತ ಯಾವತ್ತೂ ಪ್ರಯತ್ನ ಪಡಲ್ಲ. ಬದಲಿಗೆ ಮನುಷ್ಯನ ಒಳಗಿನ ಪ್ರಪಂಚವನ್ನು, ಆತನ ಅಗೋಚರ ಆಳವನ್ನು ಹುಡುಕುವ ಕೆಲಸ ಮಾಡುತ್ತವೆ. ಈ ಶೈಲಿಯ ಬೇರುಗಳನ್ನು ನಾವು ಪ್ರಪಂಚದಾದ್ಯಂತ ನೋಡ್ಬೋದು. ಆಲ್ಬ್ರೆಕ್ಟ್ ಡ್ಯೂರರ್, ರೆಂಬ್ರಾಂಡ್ ಅವರಂತಹ ದಿಗ್ಗಜರ ಎಚಿಂಗ್ ತಂತ್ರಗಳಿರ್ಬೋದು, ಅಥವಾ ಯುರೋಪಿನ ಎಕ್ಸ್‌ಪ್ರೆಷನಿಸಂ ಪ್ರಭಾವ ಇರಬಹುದು. ಇದೆಲ್ಲ ಎದ್ದು ಕಾಣುತ್ತೆ. ಆದ್ರೆ ಇದರ ಅಸಲಿ ಹೈಲೈಟ್ ಏನಪ್ಪಾ ಅಂದ್ರೆ, ಈ ಜಾಗತಿಕ ಪ್ರಭಾವಗಳ ಜೊತೆಜೊತೆಗೇ ನಮ್ಮದೇ ಆದ ವಿಶಿಷ್ಟವಾದ ಭಾರತೀಯ ಸಹಾನುಭೂತಿ, ನಮ್ಮ ಕತೆ ಹೇಳುವ ಶೈಲಿ ಕೂಡ ಇದರೊಳಗೆ ಅಷ್ಟೇ ಗಾಢವಾಗಿ ಬೆರೆದು ಹೋಗಿದೆ. ಈಗ ಅಂತಿಮ ವಿಭಾಗ, ಸಮಕಾಲೀನ ಕಲೆಯಲ್ಲಿ ಇದರ ಸ್ಥಾನ. ಅಂದರೆ ಜಾಗತಿಕ ಮಟ್ಟದಲ್ಲಿ ಹಾಗೂ ಇಂದಿನ ಮಾಡರ್ನ್ ಭಾರತೀಯ ಕಲಾ ಪ್ರಪಂಚದಲ್ಲಿ ಜಯಸಾಲ್ಯನ್ ಅವರ ಈ ಕಲೆ ಎಲ್ಲಿ ನಿಲ್ಲುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಟೆಕ್ನಿಕಲ್ ಆಗಿ ನೋಡಿದ್ರೆ ಇವರ ಕೃತಿಗಳನ್ನು ನಾವು ಫೇಮಸ್ ಕಲಾವಿದ ಇಗ್ಯಾನ್ ಶಿಲೆ ಅವರ ರೇಖಾತೀವ್ರತೆಗೆ ಅಥವಾ ಇಂದಿನ ಇಂಕ್ ವಾಶ್ ಇಲಿಸ್ಟ್ರೇಟರ್ಗಳ ಶೈಲಿಗೆ ಆರಾಮಾಗಿ ಹೋಲ್ಸ್ಬೋದು. ಆದ್ರೆ ಸಾಲಿಯನ್ ಅವರ ಕಲೆ ಎದ್ದು ಕಾಣೋದು ಎಲ್ಲಿ ಗೊತ್ತಾ? ಅವರ ಕೃತಿಗಳಲ್ಲಿ ತುಂಬಿ ತುಳುಕುತ್ತಿರುವ ಆ ಮಾನವೀಯತೆ ಮತ್ತು ಎಂಪತಿಯಲ್ಲಿ. ಅವರು ಬರೀ ಒಂದು ಮುಖವನ್ನು ಗೀಚ್ತಿಲ್ಲ, ಆ ವ್ಯಕ್ತಿಯ ಕಷ್ಟ, ಸುಖ, ನೋವು, ನಲಿವುಗಳನ್ನು ಬಹಳ ಗೌರವದಿಂದ ನಮ್ಮ ಕಣ್ಣ ಮುಂದೆ ಇಡ್ತಾ ಇದ್ದಾರೆ. ಇಲ್ನೋಡಿ, ಈ ಇಡೀ ವಿಶ್ಲೇಷಣೆಯ ಅತ್ಯಂತ ಪವರ್ಫುಲ್ ಮೆಸೇಜ್ ಇದು. ಡೆಮಾಕ್ರಟೈಸೇಷನ್ ಆಫ್ ಪೋರ್ಟ್ರೇಚರ್ ಅಂದ್ರೆ ಚಿತ್ರಕಲೆಯ ಪ್ರಜಾಸತ್ತಾತ್ಮಕೀಕರಣ. ಹಿಂದಿನ ಕಾಲದಲ್ಲಿ ಈ ಅಕಾಡೆಮಿಕ್ ಪೋರ್ಟ್ರೇಟ್ಗಳು ಅಂದ್ರೆ ಬರೀ ರಾಜ ಮಹಾರಾಜರಿಗೆ, ದುಡ್ಡಿರೋ ಶ್ರೀಮಂತರಿಗೆ ಮಾತ್ರ ಸೀಮಿತ ಆಗಿತ್ತು. ಆದ್ರೆ ಈ ಕಲಾಶೈಲಿ ಆ ಉನ್ನತ ಮಟ್ಟದ ಕಲಾತ್ಮಕ ಅನುಭವವನ್ನು ನಮ್ಮ ಸಾಮಾನ್ಯ ಜನರಿಗೂ ತಲುಪಿಸುವ ಒಂದು ಅದ್ಭುತ ಕೆಲಸ ಮಾಡ್ತಿದೆ. ರಸ್ತೆಯಲ್ಲಿ ನಡೆದಾಡುವ, ದಿನನಿತ್ಯದ ಬದುಕಿನಲ್ಲಿ ನಮ್ಮ ಜೊತೆಗಿರೋ ಸಾಮಾನ್ಯ ಜನರನ್ನು ಈ ಕೃತಿಗಳು ಎಷ್ಟು ಘನತೆಯಿಂದ ಕಾಣ್ತವೆ ಅಂದ್ರೆ, ಆ ಜನಸಾಮಾನ್ಯರು ಬರೀ ವ್ಯಕ್ತಿಗಳಾಗಿ ಉಳಿಯಲ್ಲ, ಅವರು ಇಡೀ ವಿಶ್ವ ಮಾನವೀಯತೆಯ, ನಾವೆಲ್ಲರೂ ಹಂಚಿಕೊಂಡಿರೋ ಬದುಕಿನ ದೊಡ್ಡ ಪ್ರತೀಕಗಳಾಗಿ ಉನ್ನತ ಸ್ಥಾನಕ್ಕೆ ಇರ್ತಾರೆ ಅಲ್ವಾ? ಕಲೆಯ ನಿಜವಾದ ಗೆಲುವಂದ್ರೆ ಇದೇನೆ. ನಾವೀಗ ಈ ವಿಶ್ಲೇಷಣೆಯ ಕೊನೆಗೆ ಬಂದಿದ್ದೀವಿ. ಒಂದೇ ಒಂದು ಕ್ಷಣ ಯೋಚನೆ ಮಾಡಿ. ಒಂದು ಕಲಾಕೃತಿ ಹೊರಗಿನ ಅಚ್ಚುಕಟ್ಟಾದ ರೂಪವನ್ನು ಮತ್ತು ಒಳಗಿನ ಹರಿಯುವ ಅನಿರೀಕ್ಷಿತ ಆತ್ಮವನ್ನು ಒಂದೇ ಫ್ರೇಮ್ನಲ್ಲಿ ಸೆರೆಹಿಡಿಯಬಲ್ಲದು ಅಂದ್ರೆ ಅದು ಜಗತ್ತನ್ನು ನೋಡುವ ನಮ್ಮ ದೃಷ್ಟಿಯನ್ನೇ ಬದಲಾಯಿಸಬಲ್ಲದು ಅಲ್ವಾ? ನಾಳೆ ನಾವು ಬೀದಿಯಲ್ಲಿ ನಡೆಯುವಾಗ ನಮ್ಮ ಪಕ್ಕದಲ್ಲಿ ಹಾದು ಹೋಗುವ ಸಾಮಾನ್ಯ ಜನರನ್ನು ನೋಡಿದಾಗ ಅವರ ಕಣ್ಣಲ್ಲಿರುವ ಆಳವನ್ನು, ಅವರ ಮುಖದ ಮೇಲಿನ ಅನುಭವದ ಗೆರೆಗಳನ್ನು ಈ ಕಲೆಯ ಮೂಲಕ ನಾವು ಸ್ವಲ್ಪ ಬೇರೆ ರೀತಿಯಲ್ಲಿ ನೋಡಬಹುದೇನೋ? ಇದು ನಾವೆಲ್ಲರೂ ನಮ್ಮ ಜೊತೆ ಕೊಂಡೊಯ್ಯಬೇಕಾದ ಆಳವಾದ ಪ್ರಶ್ನೆ. ಈ ವಿವರಣಾತ್ಮಕ ಪ್ರಸ್ತುತಿಯಲ್ಲಿ ಜೊತೆಯಾಗಿದ್ದಕ್ಕೆ ತುಂಬು ಧನ್ಯವಾದಗಳು. ಕಲಿಯುತ್ತೀರಿ, ಅನ್ವೇಷಿಸುತ್ತೀರಿ.